ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪುಷ್ಪಾ ನಾಗರಾಜ್, ಸ್ಟಾರ್ ರೀಡರ್ ಕಮ್ ನ್ಯೂಮರಾಲಜಿಸ್ಟ್. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ನಿಮ್ಮ ಕರೆಂಟ್ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ, ನಿಮ್ದೇನಾದರೂ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇದ್ದರೆ, ಅಕಸ್ಮಾತ್ ನಿಮ್ಮಿಬ್ಬರು ಮಾತಾಡ್ತಾ ಇಲ್ಲ, ಏನಾದರೂ ಮಿಸ್ಟೇಕ್ಸ್ ಇದೆ, ಏನಾದರೂ ಪ್ರಾಬ್ಲಮ್ಸ್ ಇದೆ ಅಂಥ ಕಂಡೀಷನಲ್ಲಿ ನೀವು ಅವ್ರನ್ನ ಬ್ಯಾಡ್ಲಿ ಮಿಸ್ ಮಾಡ್ಕೊತಾ ಇದ್ದೀರಾ ಅಂಥ ಸಂದರ್ಭದಲ್ಲಿ ಅವ್ರ ಮನಸ್ಸಲ್ಲಿ ಏನು ನಡೀತದೆ ನಿಮ್ಮ ಬಗ್ಗೆ ಫೀಲಿಂಗ್ಸ್ ಅಂತ ನೋಡೋಣ. ಓಕೆ, ಬನ್ನಿ ನೋಡೋಣ. ಓಕೆ, ಕರೆಂಟ್ ಫೀಲಿಂಗ್ಸ್ ಆಫ್ ದ ಪಾರ್ಟ್ನರ್ ಏನು ಬರ್ತಾ ಇದೆ, ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಅಂತ ನೋಡೋಣ ಮನಸ್ಸಲ್ಲಿ. ಓಕೆ, ಎಕ್ಸಿಸ್ಟೆನ್ಸ್ ಕಾರ್ಡ್ ಬಂದಿದೆ. ವಾವ್, ಓಕೆ, ಗ್ರೇಟ್. ಸರಿ, ಎಲ್ಲೋ ಒಂದು ಕಡೆ ಅವ್ರು ನಿಮ್ಮ ಬಗ್ಗೆ ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದಾರೆ ನೋಡ್ಬೋದು. ಸೊ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅವ್ರಿಗೆ, ಮೈಂಡು ಸ್ಟ್ರಕ್ ಆಗಿದೆ. ಬಟ್ ನೀವು ಐ ಥಿಂಕ್ ತುಂಬ ದಿನದಿಂದ ಅವ್ರ ಬಗ್ಗೆ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ರಿ ಅಂತ ಅನ್ಸುತ್ತೆ. ಅವರು ಕೂಡ ನಿಮ್ಮನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಆದರೆ ಬರಬೇಕು ಅನ್ನೋ ಮೈಂಡ್ ಸೆಟ್ ಇದ್ರೂ ಕೂಡ ಅವ್ರ ಮೈಂಡ್ ತುಂಬ ಕನ್ಫ್ಯೂಷನ್ ಇದೆ. ಬರಲೋ ಬೇಡವೋ, ಬಂದರೆ ಅವ್ರು ಏನು ಅನ್ಕೊಂಡ್ಬಿಡ್ತಾರೋ ಅನ್ನೋ ಒಂದು ನೆಗೆಟಿವ್ ಥಾಟ್ಸ್ ಸ್ವಲ್ಪ ಇದೆ. ಅಕಸ್ಮಾತ್ ನೀವು ಅವ್ರನ್ನ ಬಿಟ್ಟು ಹೋಗ್ಬಿಡ್ತೀರೋ ಅಥವಾ ಏನಾಗ್ಬಿಟ್ಟಿದೆ, ಅಕಸ್ಮಾತ್ ನಾನು ಇಲ್ಲದೆ ಇರೋದ್ರಿಂದ ಏನೇನು ಅನ್ಕೊಂಡ್ಬಿಡ್ತೀರೋ ನನ್ನ ಬಗ್ಗೆ ಅನ್ನೋ ನೆಗೆಟಿವ್ ಥಾಟ್ಸ್ ಇದೆ. ಬರಬೇಕು ಅಂತ ಪ್ಲಾನ್ ಮಾಡಿದ್ರು ಕೂಡ ಸ್ವಲ್ಪ ಪೋಸ್ಟ್ಪೋನ್ ಮಾಡ್ತಾ ಇದ್ದಾರೆ ಅಂತ ನೋಡ್ಬೋದು ಇಲ್ಲಿ. ಸೊ ಆದಷ್ಟು ಬೇಗ ನಿಮ್ಮ ಹತ್ರ ಬರಬೇಕು ಅನ್ನೋ ಮೈಂಡ್ ಸೆಟ್ ಇದ್ರು ಕೂಡ ಎಲ್ಲೋ ಒಂದು ಕಡೆ ಪೋಸ್ಟ್ಪೋನ್ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದೆ. ಇನ್ನೊಂದು ಕಡೆ ನೋಡಿದ್ರೆ ಶೇರಿಂಗ್ ಕಾರ್ಡ್ ಬಂದಿದೆ. ಅಫ್ಕೋರ್ಸ್ ನಿಮ್ಮ ಜೊತೆ ಮತ್ತೆ ರಿಯೂನಿಯನ್ ಆಗಬೇಕು, ಮತ್ತೆ ನಿಮ್ಮ ಜೊತೆ ಮಾತಾಡಬೇಕು, ನಿಮ್ಮ ಜೊತೆ ಎಲ್ಲವನ್ನು ಶೇರ್ ಮಾಡ್ಕೋಬೇಕು ಅನ್ನೋ ಮನಸ್ಥಿತಿ ಇದ್ರೂ ಕೂಡ ಎಲ್ಲೋ ಒಂದು ಕಡೆ ಅವ್ರಿಗೆ ಒಂದು ನೆಗೆಟಿವ್ ಥಾಟ್ಸಿಂದಾಗಿ ಅದರಿಂದ ಪೋಸ್ಟ್ಪೋನ್ ಮಾಡ್ತಾರೆ. ಬಟ್ ನೀವು ಹೇಗೆ ಅವ್ರನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ, ಅವರು ಕೂಡ ನಿಮಗೆ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದಾರೆ. ಸೊ ನೋ ವರೀಸ್, ಎಲ್ಲವೂ ಒಳ್ಳೇದಾಗುತ್ತೆ. ಸೊ ಐ ಥಿಂಕ್ ಅವರು ನಿಮ್ಮ ಹತ್ರ ಆದಷ್ಟು ಬೇಗ ಬರ್ತಾರೆ. ಐ ಥಿಂಕ್ 15 to 20 days ಒಳಗಡೆ ನಿಮ್ಮ ಹತ್ರ ವಾಪಸ್ ಬರೋ ಚಾನ್ಸಸ್ ಇದೆ. ಸೊ ಈ ಒಂದು ವಿಡಿಯೋನ ಕ್ಲೈಮ್ ಮಾಡಲಿಕ್ಕೆ ಒಂದು ಹಾರ್ಟ್ನ ಕಳಿಸ್ಕೊಡಿ ಆ್ಯಂಡ್ ನನ್ನ ಫಾಲೋ ಮಾಡಿ ಮತ್ತು ನನ್ನ ಪೇಜ್ನ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು.